ಸಾನ್ವಿ ಎಲ್ಲಿದ್ಯಾ? ನನಗೆ ಗೊತ್ತು ಕಳ್ಳಿ, ನೀನು ಇಲ್ಲೇ ಎಲ್ಲೋ ಇರ್ತೀಯ. ಸಾನ್ವಿ ಎಲ್ಲಿದ್ಯೆ? ಸಾನ್ವಿ ಯಾರಿದು? ಅಮ್ಮ ನೀವು ಬಿಚ್ಚಬೇಡಿ. ಮನೆಗೆ ಯಾರೋ ಪೇಷಂಟ್ ಬಂದಿದ್ದಾರೆ. ನಾವು ಆಟ ಕಂಟಿನ್ಯೂ ಮಾಡೋಣ. 1 2 3. ಅಣ್ಣ 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 ಕೂತ್ಕೊಳ್ಳಿ. ಏನಾಯ್ತು? ಅದು ಅಲ್ಲಿ ಹಾಲಲ್ಲಿ ಇವರು ನನ್ನ ಮಗಳನ್ನ ನೋಡಿದ್ದಾರೆ ಅಂತ ಅನಿಸುತ್ತೆ. ಪ್ರಾಬ್ಲಿ ಇವರಿಗೆ ನನ್ನ ಮಗಳ ಥರನೇ ಒಬ್ಬರು ಮಗು ಇರ್ಬೋದು ಅಂತ ಅನಿಸುತ್ತೆ. ಅಲ್ಲಿದ್ದವರು ನನ್ನ ಮಗಳೇ. ಇವ್ರಿಗೆ ತುಂಬ ಸುಸ್ತಾಗಿದೆ ಅಂತ ಅನಿಸುತ್ತೆ. ಹೋಗಿ ಒಂದು ಎಲೆಕ್ಟ್ರಾಲ್ ತಗೊಂಬನ್ನಿ. ಎಷ್ಟು ಡಾಕ್ಟರ್? ರಾಮಯ್ಯ, ಒಂದು ಗ್ಲಾಸ್ ನೀರು ತಗೊಂಬಾ. ಅಣ್ಣ ಕೂಲಾಗಿರಿ, ಏನೂ ಆಗಿಲ್ಲ. ಚಿರಾಗ್ ಬಂದಾಯ್ತಲ್ವಾ, ಈಗಲಾದರೂ ಕೈ ಬಿಡಿ. ಯಾಕೋ ನಿಮ್ಮ ಕೈ ಬಿಡಬೇಕು ಅಂತ ಅನಿಸ್ತಿಲ್ಲ ಕಣ್ರಿ. ಚಿರಾಗ್ ಕೈ ಬಿಡಿ. ಆಯಿತು ಸಾರಿ. ಏನು ಚಿರಾಗ್ ನೀವು ಗಣೇಶನ್ ಮುಂದೆ ಕಿವಿ ಇಟ್ಕೊಂಡು ನಿಂತ್ಕೊಳ್ಳೋ ಥರ ನನ್ನ ಮುಂದೆ ಹಂಗೆ ನಿಂತ್ಕೊಂಡಿದ್ದೀರಲ್ಲ. ಏನೋ ತಪ್ಪಾಯಿತು ಅಂತ ಕಿವಿ ಇಟ್ಕೊಂಡಪ್ಪ. ನೀವು ಕ್ಷಮಿಸಿದ್ರೆ ನಿಮ್ಮ ಕೈ ಇಟ್ಕೋತೀವಿ. ಯೋಚನೆ ಮಾಡಿ. ನಂಗೀಗ ಒಂದು ಅರ್ಜೆಂಟ್ ಕೆಲಸ ಇದೆ. ಆಫೀಸ್ಗೆ ಅಂದರೆ ನಾನು ಬರ್ತೀನಿ. ಆಫೀಸ್ ಅಲ್ಲ, ಬೇರೆ ಕಡೆ. ಓ, ಏನಾದರೂ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗ್ತಿದ್ದೀರಾ? ಏನ್ರಿ ಇನ್ವೆಸ್ಟಿಗೇಷನ್? ನಾನು ಇನ್ವೆಸ್ಟಿಗೇಟ್ ಮಾಡಕ್ಕೆ ನಾನೇನು ಕ್ರೈಮ್ ಬ್ರಾಂಚ್ ಅವನ ಇಲ್ಲ ಪ್ರೈವೇಟ್ ಡಿಟೆಕ್ಟಿವ್? ಯಾರು ಗೊತ್ತು. ಇತ್ತೀಚೆಗೆ ಯಾವುದೋ ಸತ್ಯ ತಿಳ್ಕೊಳಕ್ಕೆ ತುಂಬ ಓದಾಡ್ತಿದ್ದೀರಾ, ಕರೆಕ್ಟಾ? ಯಾರ ಮನಸ್ಸಲ್ಲಿ ಏನಿದೆ ತಿಳ್ಕೊಡೋದ್ರಲ್ಲಿ ತಪ್ಪೇನ್ರಿದೆ? ಸುಮ್ಮನೆ ನೀವು ಈಗ ಬೇಜಾರು ಮಾಡ್ಕೋಬೇಡಿ. ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ, ಮನೆಗೆ ಹೋಗಿ, ಆಯ್ತಾ? ಡೋಮರಿ ಚಿರಾಗ್, ನಾನೇ ಬುಕ್ ಮಾಡ್ತೀನಿ. ಬೇಡ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ನಾನು. ಅಂದ್ಮೇಲೆ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿರೋದು ನಾನೇ. ಬಟ್ ಆಗ್ತಿಲ್ಲ, ಅದಕ್ಕೆ ಸೇಫಾಗಿ ಕರ್ಕೊಂಡು ಹೋಗಂಗೆ ಮಾಡ್ತೀನಿ. ಅಣ್ಣ ಬಂದಾಗಿತ್ತ? ಅಣ್ಣ, 1 ನಿಮಿಷ ಗಾಡಿ ನಿಲ್ಲಿಸಿ. ನರಸಿಂಹ, ಅಣ್ಣ ಸಾರಿ, ನಾನು ಏನಿದೆಯೋ ಅದನ್ನು ಪೇ ಮಾಡ್ತೀನಿ, ನೀವು ಹೋಗಿ. ಏನಾಯ್ತು? ನಿಮ್ಮನ್ನ ಭಾವ ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ. ಏನೇನೋ ಮಾತಾಡ್ತಾ ಇದ್ದೀರಾ? ಏನಾಯ್ತು ನರಸಿಂಹ? ನನ್ನ ತಂಗಿನ ಮರೆತು ಬೀದಿಲಿ ಇನ್ನೊಂದು ಹುಡುಗಿ ಜೊತೆ ನಿಂತ್ಕೊಂಡು ಅಲ್ಲೇ ಹೊಡಿತಾ ಇದ್ದೀರಲ್ಲ, ಅದನ್ನ ನೋಡ್ಕೊಂಡು ಹಿಂಗೆ ಸುಮ್ಮನೆ ರೀ. ಒಂದೇ ಒಂದು ದಿನ ನಾನು ನನ್ನ ಪುಟ್ಟಿಗೆ ಪ್ರೀತಿ ತೋರಿಸಿದ್ದೀರಾ? ಅವಳು ಯಾವಳೋ ದಿಶಾ ಅಂತೆ, ನಿನ್ನೆ ಮೊನ್ನೆ ಬಂದವಳು ಇವತ್ತು ಇಷ್ಟ ಆಗ್ಬಿಟ್ಲಾ? ಅವಳು ನೋಡೋಕೆ ಚೆನ್ನಾಗಿದ್ದಾಳೆ, ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅಂತ ಅವಳು ಕೇರ್ ಮಾಡಿದ್ದೇನು? ಕಿವಿ ಹಿಡ್ಕೊಂಡು ತಪ್ಪಾಯಿತು ಅಂತ ಸಾರಿ ಕೇಳಿದ್ದೇನು? ವಿಚಾರಗಳನ್ನೆಲ್ಲ ನೋಡಿದ್ರೆ ಅಸಹ್ಯ ಅನಿಸುತ್ತೆ. ಇದನ್ನೆಲ್ಲ ನೋಡಿದೆ ನಾನು ಪುಟ್ಟಿ ಹೋಗಿದ್ದೆ ಒಳ್ಳೇದಾಯ್ತು. ನರಸಿಂಹ, ದೀಪ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಪುಟ್ಟಿ ಸತ್ತಿಲ್ವಾ? ಇಲ್ಲ, ದೀಪ ಅವ್ರು ಬದುಕಿದ್ದಾರೆ. ರೀ, ಮಾಡಿರೋ ತಪ್ಪಕ್ಕೆ ಕ್ಯಾಪೆ ಹಾಕೋಕ್ಕೆ ಸುಳ್ಳು ಹೇಳ್ಬೇಡಿ. ನೋಡಿ, ದೀಪ ಅವ್ರ ವಿಷಯದಲ್ಲಿ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಅವ್ರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ ಅಂದಮೇಲೆ ನಾನು ಯಾಕೆ ಅವ್ರ ಬಗ್ಗೆ ಸುಳ್ಳು ಹೇಳಿ?
ಹೇಗೆ ಮರೆಯೋಕ್ಕಾಗತ್ತೆ ಅವ್ರು? ಮತ್ತೆ ಯಾಕೆ ಅವಳ ಜೊತೆ ಎಷ್ಟು ಕ್ಲೋಸ್ ಆಗಿದ್ದೀರಾ? ನೀವು ಅವಳನ್ನ ನಿಮ್ಮ ಮನೆಯವ್ರು ಬಲವಂತಕ್ಕೆ ಮದುವೆ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಹಳೆ ಲವರ್ ಥರ ಇಲ್ಲಿ ಲಲ್ಲೇ ಹೊಡಿತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಸರಿ, ನನ್ನ ಪುಟ್ಟಿ ಬದುಕಿದ್ದಾಳೆ ಅಂದ್ರಲ್ಲ, ಹೇಳಿ ಅವಳು ಎಲ್ಲಿದ್ದಾಳೆ? ತೋರಿಸಿ ಅವಳು ಎಲ್ಲಿದ್ದಾಳೆ ಅಂತ. ದೀಪ ಅವ್ರನ್ನ ನೀವು ನೋಡಿದ್ದೀರಿ, ಬೇರೆ ಯಾರು ಅಲ್ಲ, ದಿಶಾ ರೂಪದಲ್ಲಿರೋ ಹುಡುಗಿನೇ ದೀಪ. ದಿಶಾನೇ ದೀಪನ? ಹೌದು. ಏ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಸ್ಟೈಲ್ ಆಗಿರೋ ದಿಶಾ ಎಲ್ಲಿ? ಸೀದಾ ಸಾದ ಪುಟ್ಟಿಯಲ್ಲಿ. ದೀಪ ಅವ್ರ ವಿಷಯದಲ್ಲಿ ನಾನು ಸುಳ್ಳು ಹೇಳಲ್ಲ ಅಂತ ಹೇಳಿದ್ಮೇಲೂ ಮತ್ತೆ ಕೇಳ್ತಿದ್ದೀರಲ್ಲ. ದೀಪ ಅವರೇ ದಿಶಾಗ್ ಬದಲಾಗಿದ್ದಾರೆ. ನಾನು ನಿಮ್ಮೂರಿಗೆ ಬಂದಿದ್ನಲ್ಲ, ಆಗ ದೀಪ ಅವ್ರ ಮನ್ಸು ಗೆದ್ದು ವಾಪಸ್ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಕ್ಕೆ ರೆಡಿ ಆದಾಗ ಅವರೊಂದು ಕಂಡೀಷನ್ ಹಾಕಿದ್ರು. ನನ್ನ ಪ್ರೀತಿ ಬೇಕು ಅಂದ್ರೆ ನಿಮಗೆ ನನ್ನ ಜೊತೆ ಬರಬೇಕು. ಬಿಟ್ಟು ಬರಬೇಕು ಅಂದ್ರೆ ನಿಮ್ಮ ಮನೆಯ ಜೊತೆ ಇದೆ ಎಲ್ಲ ಸಂಬಂಧಗಳನ್ನು ಕಡ್ಕೊಂಡು ಬರ್ಬೇಕು. ಆಗ ನಾನು ಅದಕ್ಕೆ ಒಪ್ಪಲಿಲ್ಲ, ಅವ್ರನ್ನ ಬಿಟ್ಟು ಹೊರಟೆ. ಅದಾದ್ಮೇಲೆ ದೀಪ ಅವ್ರು ಹೋಗೇ ಬಿಟ್ರು ಅನ್ನೋ ಥರ ಆಯಿತು. ನನ್ನ ಕಣ್ಮುಂದೆನೆ ಅದು ಯಾವುದೋ ಜಾಗದಿಂದ ಕ್ವಾರಿ ಒಳಗೆ ಬಿದ್ದರು. ಬಟ್ ಹುಡುಕಿಸ್ದಾಗ ಸಿಗಲಿಲ್ಲ. ಆಗಿಂದ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆನಲ್ಲೇ ಇದ್ದೆ. ಅದಕ್ಕೆ ತಕ್ಕಂತೆ ಅದೇ ಟೈಮಲ್ಲಿ ನಾನು ದಿಶಾ ಅವ್ರನ್ನ ಮದುವೆ ಆಗುವಂಥ ಪರಿಸ್ಥಿತಿ ಬಂತು. ಆದರೆ ದಿಶಾನೇ ದೀಪ ಅನ್ನೋದಕ್ಕೆ ನನಗೆ ಹಲವಾರು ಕಾರಣ ಸಿಗ್ತಾ ಹೋಯ್ತೆ. ದೀಪ ಅವರಿಲ್ಲ ಅಂತ ಯಾಕೆ ಅನ್ಕೋತೀರಾ ಅಣ್ಣ? ಚಿರಾಗ್ ಅವ್ರು ಹೇಳ್ದಂಗೆ ದೀಪ ಎಲ್ಲೇ ಎಲ್ಲೋ ಇದ್ದು ನಿಮ್ಮ ಸಾಧನೆನ ನೋಡಿ ಖುಷಿ ಪಡ್ತಿರ್ತಾರೆ. ಅಣ್ಣ ಅಣ್ಣ ಹುಷಾರು. ಇದೇ ಕಾರಣಕ್ಕೆ ನಾನು ದಿಶಾ ಅವ್ರ ಜೊತೆ ಕ್ಲೋಸ್ ಆಗಿರೋದು. ಆದರೆ ನನ್ನ ಪುಟ್ಟಿ ಬದುಕಿದ್ದಾಳೆ ಅಂತಾಯ್ತು. ದಿಶಾನೇ ದೀಪ. ಮಾವ, ಎಂಥ ಸುದ್ದಿ ಹೇಳಿದ್ರಿ?